ಮೊನ್ನೆಯಷ್ಟೇ ರೌಡಿ ಶೀಟರ್ಗಳಾದ ಆನಂದ್ ಕೊಪ್ಪದ್ ಹಾಗೂ ಮಂಜುನಾಥ್ ಹಿರೇಮನಿ ಆ್ಯಂಡ್ ಟೀಮ್ ನಡುವೆ ಮಾರಾಮಾರಿ ನಡೆದು ಹಿರೇಮನಿ ಸಹೋದರರು ಆನಂದ್ ಕೊಪ್ಪದ್ ಹಾಗೂ ಹರೀಶ್ ಎಂಬಾತರನ್ನ ಶೆಡ್ನಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬರಕೊಟ್ರಿಯ ಮಯೂರ್ ಹೋಟೆಲ್ನಲ್ಲಿ ತಿಂಡಿ ತಿಂದು ಬಿಲ್ ಪಾವತಿಸದೆ ಇದ್ದಿದ್ದಕ್ಕೆ ನಡೆದ ಗಲಾಟೆ ಇದೀಗ ಕೊಲೆ ಸುಪಾರಿಯಂತಹ ಗಂಭೀರ ತಿರುವು ಪಡೆದುಕೊಂಡಿದೆ. ಕೆಂಪು ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಮಂಜುನಾಥ ಹಿರೇಮನಿ ಹಾಗೂ ಅವರ ಕುಟುಂಬದವರನ್ನ ಮುಗಿಸೋದಿಕ್ಕೆ ಬೆಳಗಾವಿ ಮೂಲದ ವ್ಯಕ್ತಿಗಳಿಗೆ ಸುಪಾರಿ ನೀಡಲಾಗಿತ್ತ ಎಂಬ ಶಂಕೆ ವ್ಯಕ್ತವಾಗಿದೆ. ಜುಲೈ 12ರ ರಾತ್ರಿ ಮಾರಕಾಸ್ತ್ರಗಳೊಂದಿಗೆ ಮಂಜುನಾಥ ಹಿರೇಮನಿ ಮತ್ತು ಅವರ ಮನೆ ಮೇಲೆ ದಾಳಿಗೆ ಯತ್ನಿಸಿದ ಯುವಕರ ಗುಂಪು ಸಾರ್ವಜನಿಕರು ಒಟ್ಟಾಗ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಲು ಯತ್ನಿಸಿದೆ. ಈ ವೇಳೆ ಬಿದ್ದು ಗಾಯಗೊಂಡ ಇಬ್ಬರು ಆರೋಪಿಗಳು ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜೊತೆಗೆ ಹಲ್ಲೆ ಯತ್ನದ ವೇಳೆ ಹಿರೇಮನಿ ಕುಟುಂಬದ ಸದಸ್ಯರೊಬ್ಬರಿಗೆ ತೀವ್ರ ಸ್ವರೂಪದ ಗಾಯಗಳೂ ಆಗಿವೆ. ಗಾಯಾಳು ಎನ್ನಲಾದ ರೌಡಿ ಶೀಟರ್ ಆನಂದ್ ಕೊಪ್ಪದ್ ಹಾಗೂ ಹರೀಶ್ ನೇತೃತ್ವದ ತಂಡ ಬೈಕ್ನಲ್ಲಿ ಬಂದು ಸಿನಿಮಾ ಶೈಲಿಯಲ್ಲಿ ತಲವಾರ್ಗಳನ್ನು ಝಳಪಿಸಿ ಮಂಜುನಾಥ ಹಿರೇಮನಿ ಕುಟುಂಬದ ಮೇಲೆ ಹಲ್ಲೆಗೆ ಮುಂದಾದ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇಷ್ಟಕ್ಕೂ ಎಷ್ಟು ಹಣಕ್ಕೆ ಸುಪಾರಿ ಕೊಟ್ಟಿದ್ರು, ಯಾರ್ಯಾರು ಹಿರೇಮನಿ ಕುಟುಂಬದವರ ಮೇಲೆ ಹಲ್ಲೆ ಮಾಡಲು ಬಂದಿದ್ರು ಎಂಬುದನ್ನ ಹಲ್ಲೆ ನಡೆಸಲು ಬಂದಿದ್ದ ಯುವಕನೇ ಸೆರೆ ಸಿಕ್ಕಾಗ ಹೇಳಿದ್ದಾನೆ. ಕೇಳೋಣ ಬನ್ನಿ. ಎಷ್ಟಕ್ಕ? 3 ಲಕ್ಷ ರೂಪಾಯಿ ತೊಗೊಂಡಣ. ಆಮೇಲೆ ನಂಗೆ ನಮ್ಮ ಮನೆ ಕಡೆ ಹೊಂಟಿದ್ದಣ. ನಿಮ್ಗೆ ಎಷ್ಟು ಕೊಡ್ತೇನೆ ಅಂದ? ನನಗೇನು ಕೊಡ್ತೇನೆ ಅಂತಿಲ್ಲಣ್ಣ. ಇಲ್ಲೇ ಅವ್ರನ್ನ ಬಾಲಿ ಅಂತ ಕರ್ಕೊಂಡ್ಬಂದ. ಕರ್ಕೊಂಡ್ಬಂದ್ಮೇಲೆ ಅಲ್ಲಿ ಬಂದಾಗ ಗೊತ್ತಾಗಿತ್ತು, ನಮ್ಮ ಮತ್ಸ್ಯದಾಗ ಗೊತ್ತಾಗಿತ್ತು ನನಗೆ. ಅಯ್ಯೋ ನನಗೆ ಬೇಡ ಈ ಸಾಹಸ ಅಂತ, ನಂಗೆ ಬೇಡ ಇದು. ಮತ್ತು ನೀವು ನಾಡು ಸಿಕ್ಕರೆ ಹೊಡಿರೋಣ ನಂಗೆ ಬೇಡ ಅಂತ ಹಟ್ಟೋದಣ. ಈಗ ಅವ್ರ ತೊಗೊಂಡಿದ್ದಾನ. ಎಷ್ಟು ಮಂದಿ ಬಂದಿರ ಆನ್ಸಪ್ಪ? ಎಷ್ಟು ಮಂದಿ ಬಂದಿದ್ರು ಟೋಟಲ್? ಇವು ಯಾರು ಜೋತಿರ್ತಾರಣ ಅಷ್ಟು ಲಕ್ಷ ಇಲ್ಲ. ಹೊರಗಿನವ್ರು ಎಷ್ಟು ಬಂದಿದ್ರು? ಅವ್ರು 3-4 ಜನ ಇದ್ದಾನ. ಇವ ಅವ್ರ 4 ದೋಸ್ತರ ಹೆಸರು ಅವ್ರದ್ದು ಕರೆಕ್ಟೇ ಬಿಡ. ಸಮರ್ಥ, ಸಮೀರ, ಸಮೀರ. ಸಮರ್ಥ, ಸಮೀರ, ಆಮೇಲೆ ಇನ್ನೊಬ್ಬ ಇನ್ನೊಂದು 2 ಹೆಸರು ಏನೋ ಇದಪ್ಪ. ನಾವು ಲಕ್ಷ ಬರತ್ತಿಲ್ಲ ಮುಕ್ಲದ, ಲಕ್ಷ ಬರತ್ತಿಲ್ಲ ನಾ ಹೇಳ್ತೀನಿ. ದಿನೇಶ, ಆಮೇಲೆ ಇನ್ನೊಬ್ಬ ರಾಥೋಡ್ ಅಂತ ಹೇಳಿದ್ದಾರೆ. ಎಲ್ಲಿ? ಎಲ್ಲ ಬೆಳಗಾವ್ದವ್ರು. ಬೆಳಗಾವ್ದವ್ರು ಇಲ್ಲಿ ಸುಪಾರಿ ಕೊಟ್ಟಾರ. ಅವ್ರು ಸುಪಾರಿ ಕೊಟ್ಕೊಂಡು ಅವ್ರು ಇದು ಮಾಡ್ಯಾರ. ಒಟ್ಟು ಜಗಳ ಆಡಿ ಹಿಂಗೆಲ್ಲ ಮಾಡಂತಂದು ಪಟ್ಟಿ ಹಂಗಲ್ ತಗೋ ಅಂತಂದಿರ. ಇವ್ರೆಲ್ಲ ಮಾಡ್ತವ್ರು ಇವ್ರಣ. ಸಣ್ಣ ಜಗಳ ತಗೊಂಡು ಇದನ್ನ ದೊಡ್ಡ ಜಗಳ ಮಾಡ್ಬೇಕಂತಂದ. ಬೆಳಗಾದಾಗ ಯಾರ? ಶಂಕರ್ ಅಲ್ಲ? ಶಂಕರ. ನನ್ನ ಕಡೆ ನಾನು ಶಾಪ್ ಫೋನ್ ಐತಣ್ಣ, ನಾನು ಅಂಗಡಿ ಫೋನ್ ಯೂಸ್ ಮಾಡ್ತೇನೆ. ಶಂಕರ್ ಅಲ್ಲ? ಕೇಳಿದ್ರಲ್ಲ, ಈ ಘಟನೆಗೆ ಬೇರೆ ಅರ್ಥವನ್ನೇ ಕಲ್ಪಿಸಲಾಗಿದೆ. ಆ ದಿನ ರಾತ್ರಿ ಆನಂದ್ ಕೊಪ್ಪದ್ ಹಾಗೂ ಹರೀಶ್ ಬಿದ್ದು ಗಾಯಗೊಂಡಾಗ ಪೊಲೀಸರಿಗೂ ಮಾಹಿತಿ ನೀಡಲಾಗಿತ್ತು. ಆದರೆ ಪೊಲೀಸರು ಸ್ಥಳಕ್ಕೆ ಬಂದಿರಲಿಲ್ಲ ಎಂಬ ಆರೋಪವೂ ಕೇಳಿ ಬಂದಿದೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ದಲಿತ ಸಂಘರ್ಷ ಸಮಿತಿ, ಕೆಂಪು ಸೇನೆ ಹಾಗೂ ಅಖಿಲ ಕರ್ನಾಟಕ ಯುವ ವೇದಿಕೆ ಪ್ರಮುಖರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಸೂಕ್ತ ರಕ್ಷಣೆ ಮತ್ತು ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ವಿಡಿಯೋದಾಗ ಅವ್ರು ಏನು ಹೇಳ್ತಾರೆ, ಹುಡುಗರು ಆನಂದ್ ಕೊಪ್ಪದು ಇನ್ನೊಬ್ಬ ಹರ್ಷ ಅನ್ನೋನು 6 ಲಕ್ಷ ರೂಪಾಯಿಗೆ ಏನೋ ಡೀಲ್ ತೊಗೋತಾರಂತೆ. ಸುಪಾರಿ ಇವನು ಮಂಜುನಾಥ್ ಹಿರೇಮನಿ ಮತ್ತು ಕೃಷ್ಣ ಹಿರೇಮನಿನ ಕೊಲೆ ಮಾಡೋಕೆ 6 ಲಕ್ಷ ರೂಪಾಯಿ ಡೀಲ್ ತೊಗೋತಾರೆ. ಅದರೊಳಗೆ ಅಡ್ವಾನ್ಸ್ ಅಂತೇಳಿ 3 ಲಕ್ಷ ತೊಗೋತಾರಂತೆ. 3 ಲಕ್ಷ ತೊಗೊಂಬಂದು ಇವ್ರು ನೈಟ್ ಒಂದು ಗುಂಪು ಕಟ್ಕೊಂಡು ಮತ್ತು ಬೆಳಗಾವಿ ಹುಡುಗರನ್ನ ಕರ್ಸ್ಕೊತಾರಂತ್ರಿ. ಆ ವಿಡಿಯೋ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅದರೊಳಗೆ ಹೇಳ್ಯಾರ ಅವ್ರು. ಬೆಳಗಾವಿ ಹುಡುಗರು ಕರ್ಸ್ಕೊಂಡು ಅಟ್ಯಾಕ್ ಮಾಡೋಕೆ ಮನೆ ಮ್ಯಾಗ 10 ಮಂದಿ ಬರ್ತಾರೆ ರೀ. 10 ಮಂದಿ ಬಂದಾಗ ಇವರು ಮನೆ ಕಡೆ ಇದ್ದವ್ರು ಹೆಣ್ಮಕ್ಳೆಲ್ಲ ತಿಳಿಸಿದಾಗ ಅವರೆಲ್ಲ ಹೋಗಿ ಅಂದ್ರೆ ಫೇಸ್ ಮಾಡ್ತಾರೆ. ಫೇಸ್ ಮಾಡಿಂದ ಇದ್ರೊಳಗೆ ಇಬ್ಬರು ಸಿಕ್ಕೊಂಡ್ಬಿಡ್ತಾರೆ. ಇಬ್ಬರು ಸಿಕ್ಕೊಂಬಂದಿಂದ ಪೊಲೀಸರಿಗೆ ಫೋನ್ ಹಚ್ತಾರೆ. ಯಾರೂ ಬರೋರಿಲ್ಲ. ಅವಾಗ ಬರ್ಲಾರ ಕಾರಣ ಅವಾಗ ಮಾರ್ನಿಂಗ್ ಆಗೇ ಬಿಡ್ತೈತೆ. ಆಲ್ರೆಡಿ CC ಫುಟೇಜ್ ಒಳಗೆ ನಿಮ್ಮ ಟೈಮಿಂಗ್ ತೋರಿಸ್ತೈತೆ ರೀ. ಟೈಮಿಂಗು ಕೊಟ್ಟೇನಿ. ಅವಾಗ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಇವರು. ಅಡ್ಮಿಟ್ ಮಾಡಿಂದ ಆಮೇಲೆ ನಾವು ಇಲ್ಲಿ CC ಫುಟೇಜ್ ತಕ್ಕೋದು ಲೇಟ್ ಆಯ್ತು, ನಿಮ್ಗೆ ವರದಿ ಕೊಡೋದು ಲೇಟ್ ಆಗ್ತದೆ. ಅದಕ್ಕೆ ಅವರು ಹಿಂಗೇನು ವಂಚನೆ ಮಾಡಿ ಹಿಂಗೇನು ಮಾಡ್ಕೊಂಡು ಹೊಂಟಿರಲ್ಲ ಪ್ರಕರಣಗಳನ್ನು ಅವ್ರನ್ನ ಯಾವುದೇ ಪೊಲೀಸ್ ಅವ್ರು ಏನು ಮಾಡಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಏನು ಮಾಡಬೇಕಲ್ಲ ಮಾಡಬೇಕು. ಇಲ್ಲಾಂದ್ರೆ ಇದು ಸಮಾಜನ ಕೆಡಿಸುವಂಥ ಮಾರ್ಗ ಆಗಿದೆ. ಈ ಮೊದಲ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಿ, ಪೊಲೀಸರು ನಿಮಗೆ ಈ ಮುಂಚೆಕ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರು. ಆ ಹೋಟೆಲ್ದವ್ರು ಹೋಗಿ ಸಬರ್ಬನ್ ಸ್ಟೇಷನ್ ಒಳಗೆ 6 ಗಂಟೆಗೆ FIR ಮಾಡ್ತಾರೆ. FIR ಮಾಡಿಂದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತು.
ಬಟ್ ಅವರು ಅರೆಸ್ಟ್ ಮಾಡಿಲ್ಲ, ನೆಗ್ಲಿಜೆನ್ಸಿ ಮಾಡ್ಯಾರ. ನೆಗ್ಲಿಜೆನ್ಸಿ ಮಾಡ್ಲಾರಕ್ಕೆ ಅವ್ರು ಏನಾಗ್ತಿ ಒಳಸಂಚು ಮಾಡ್ಕೊಂಡು ಇದಕ್ಕೆ ಯಾರ್ಯಾರು ಪ್ರವೋಕ್ ಮಾಡ್ಯಾರ, ಏನೇನ್ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆನಂದ್ ಅವರು ಬೇರೆದವ್ರ ಕಡೆ ಸುಪಾರಿ ತಗೊಂಡಾರ ಅಂತ ಹೇಳ್ಯಾರ ವಿಡಿಯೋದೊಳಗೆ. ಸದ್ಯ ಈ ಎಲ್ಲ ಘಟನೆ ಸಂಬಂಧ ಕೆಂಪು ಸೇನೆ ಸದಸ್ಯರು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಸೂಕ್ತ ತನಿಖೆ ನಡೆಸಬೇಕು ಅಂತ ಇಡೀ ಘಟನೆಯನ್ನ ಪೊಲೀಸ್ ಆಯುಕ್ತರಿಗೆ ವಿವರಿಸಿದ್ದಾರೆ. ಮೊನ್ನೆ ಆಗಿರೋದು ಘಟನೆ ಇದು. 12ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆ ಸುಮಾರು ರೌಡಿ ಶೀಟರ್ ಆದವಂತನು ಆನಂದ ಕೊಪ್ಪದ ಮತ್ತು ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಹೋಟೆಲ್ ಮಾಲೀಕರ ಶೆಟ್ಟಿ ಅಂಗಡಿ ಹೋಗ್ತಾರೆ. ಅವರು ಅಲ್ಲಿ ಹೋದ ನಂತರ ಇವರು ಊಟ ಮಾಡಿರ್ತಾರೆ, ಏನೋ ತಿಂದಿರ್ತಾರೆ. ಅವನಿಗೆ ಬಿಲ್ಲು ಕೊಡಲ್ಲ. ಆದ ನಂತರ ಆ ಹೋಟೆಲ್ದಾಗ ಸುಮಾರು ಅದೇ ದಿವಸ ಅಲ್ಲ 15-20 ದಿವಸದಿಂದ ಸತತವಾಗಿ ಹಾಗೆ ಮಾಡ್ತಾ ಇದ್ದಾನಂತನು. ಊಟ ಮಾಡೋದು, ತಿನ್ನೋದು, ಅವನಿಗೇನೋ ಬಿಲ್ಲು ಕೊಡೋಂಗಿಲ್ಲ. ಆಮೇಲೆ ಆ ಹೋಟೆಲ್ ಮಾಲೀಕವನು ದುಡ್ಡು ಕೇಳಿದ್ದಾನೆ ಅವನಿಗೆ. ಏನೋ ದುಡ್ಡು ಕೊಡೋಂಗಿಲ್ಲ, ನೀರು ಮಾಡ್ಕೊ ಅನ್ನೋ ಲೆಕ್ಕಕ್ಕೆ ಅವನಿಗೆ ಬೈಯುವಂಥದ್ದು ಅಥವಾ ಮತ್ತೊಂದು ಹೊಡೆಯುವಂಥದ್ದು ಮಾಡಿದ್ದಾನೆ ಅವನು. ಆದ ನಂತರ ಇವನು ಇಲ್ಲ, ಮಾಲೀಕ ಇಲ್ಲ, ಮತ್ತೆ ನೀವು ದುಡ್ಡು ಕೊಡಲೇ ಹೋಗ್ಬೇಕಂತೇಳಿ ಸ್ವಲ್ಪ ಜೋರು ಮಾಡಿದ್ದಾನೆ. ಆದ ನಂತರ ಇವನು ಆನಂದ್ ಕೊಪ್ಪದ ಅನ್ನುವಂಥವನು ರೌಡಿ ಶೀಟರ್, ಇವನು ಗಡಿಪಾರಾದಂಥ ವ್ಯಕ್ತಿ. ಇವನು ಮತ್ತೆ ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಕೂಡ ಅವನು ಹೋಗಿ ಹಲ್ಲೆ ಮಾಡಿದ್ದಾರೆ. ಆ ಹೋಟೆಲ್ ಸಪ್ಲೈ ಮಾಡೋರಿಗೆ ಹಲ್ಲೆ ಮಾಡಿದ್ದಾರೆ. ಆದ ನಂತರ ಅಲ್ಲೇ ಪಕ್ಕದಲ್ಲಿದ್ದಂಥವ್ರು ಎಲ್ಲ ಜನ ಸೇರಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಹಿರೇಮನಿ ಅನ್ನೋರು ಅದೇ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಆದ ನಂತರ ಅವರು ವಿಚಾರಣೆ ಮಾಡಿದ್ದಾರೆ, ಏನಾಗದೆ ಏನಿಲ್ಲ ಅಂತ ಹೇಳ್ಕೊಂಡು. ಇದೆಲ್ಲ ವಿಚಾರ ನೋಡಿದ್ದಾಗ 112ಗೆ ಕಾಲ್ ಮಾಡಿದ್ದಾರೆ. ಅವರು ಪೊಲೀಸ್ ಇಲಾಖೆಗೆ 112ಗೆ ಕಾಲ್ ಮಾಡಿ ಅವರನ್ನ ಪೊಲೀಸರನ್ನ ಕರೆಸಿ ಅವ್ರನ್ನ ಯಾರು ಆನಂದ ಕೊಪ್ಪದ ಮತ್ತು ಹರ್ಷ ಅವರನ್ನ ಇಬ್ಬರನ್ನು ಕೂಡ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಮತ್ತು ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಆ ಹೋಟೆಲ್ ಏನು ಸಪ್ಲೈ ಮಾಡಿದ್ದಾರೆ ಅವರಿಗೆಲ್ಲ ಹೊಡೆದಿದ್ದಾರೆ. ನೀವು ನನಗೆ ಕಸ್ಟಡಿ ತಗೋರಿ ಅನ್ಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. ಇವನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವನು ಆನಂದ ಕೊಪ್ಪದ ಅನ್ನುವಂಥವನು ಅವನಿಗೆ ಬಿಡುಗಡೆ ಮಾಡ್ಕೊಂಡು ಹೊಟ್ಟಿದ್ದಾನೆ. ಅವನು ಪಾರಾಗ್ಬಿಟ್ಟಿದ್ದಾನೆ. ಆಮೇಲೆ ಏನಾಗ್ತಿದ್ದು? ಆದ ನಂತರ ಸಾಯಂಕಾಲ ಮತ್ತೆ ಇವನು ಲಾಂಗ್ ಮಚ್ಚು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರೆಲ್ಲ ನೋಡಿದ್ದಾರೆ ನಮ್ಮವರೆಲ್ಲ. ಆದ ನಂತರ ನಮ್ಮ ವಕೀಲರು, ಕಾನೂನು ಸಲಹೆಗಾರರಾದಂಥವ್ರು ವಕೀಲರು ಆ ಸ್ಟೇಷನ್ಗೆ ಹೋಗಿ ಇಂಟಿಮೇಷನ್ ಕೊಟ್ಟಿದ್ದಾರೆ. ಇಲ್ಲ ಅವರು ಮಚ್ಚು ಲಾಂಗ್ ತೊಗೊಂಡು ಅಡ್ಡಾಡ್ತಾ ಇದ್ದಾರೆ, ಮತ್ತು ನೋಡ್ರಿ ಅವ್ರು ಏನಾರು ಮಾಡ್ಬೋದು, ನಮ್ಮ ಪ್ರೊಟೆಕ್ಷನ್ ಕೊಡ್ರಿ, ಅವ್ರಿಗೆ ಮನೆತನ ಕೊಡ್ರಿ, ಹಿರೇಮನೆ ಇರುವಂಥ ಲೆಕ್ಕಕ್ಕೆ ಅವರು ಹೇಳಿದ್ದಾರೆ. ಎಲ್ಲೋ ಸಾಬರ್ ಕ್ರೈಮ್ಗೆ ಮತ್ತು ವಿದ್ಯಾಗಿರಿ ಸ್ಟೇಷನ್ಗೆ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಿಂದ ಅದನ್ನು ಸ್ಪಂದನೆ ಕೊಡಲಿಲ್ಲ. ಪೊಲೀಸರು ಕೊಡಲಿಲ್ಲ. ರಾತ್ರಿ 2:30 ಗಂಟೆ ಸುಮಾರು ರಾತ್ರಿ ಟೈಮ್ದಲ್ಲಿ ಆಕಸ್ಮಿಕವಾಗಿ ಆನಂದ ಕೊಪ್ಪದು, ನಾಗರಾಜ ಸಪ್ಪಗಾವ, ಆದಿತ್ಯ ಸುಂಕಾಪುರ, ಹರ್ಷ, ಕಿರಣ್ ಲಕ್ಕುಂಡಿ ಅನ್ನೋಂಥವ್ರು ಸುಮಾರು ಒಂದು 7-8 ಜನ ಗ್ಯಾಂಗ್ ಕಡ್ಕೊಂಡು ತಲವಾರು ಮಚ್ಚು ತಗೊಂಡು ಇವರು ಹಿರೇಮನೆ ಮನೆ ಮೇಗಡೆ ಅಟ್ಯಾಕ್ ಮಾಡಕ್ಕೆ ಹೋಗಿದ್ದಾರೆ. ಆದ ನಂತರ ಇವರು ಅಟ್ಯಾಕ್ ಮಾಡಿ ಬಂದಂಥ ಸಂದರ್ಭದಲ್ಲಿ ಅವರು ತನ್ನ ಪ್ರಾಣ ಉಳಿಸ್ಕೊಳ್ಳೋಗೋಸ್ಕರ ಒಂದು 2 ಜನರನ್ನ ಸ್ವಲ್ಪ ಸರ್ಸಾಡಿದ್ದಾರೆ ಅವರು. ಆದ ನಂತರ ಇವ್ರು ಅವನು ಹೊಡ್ಲಿಕ್ಕೆ ಹೋಗಿ ಲಾಂಗ್ ಮಚ್ಚು ಇವ್ರ ಕಡೆ ಇದೆ. ನಮ್ಮಲ್ಲೆಲ್ಲ CC ಫುಟೇಜು, ಕ್ಯಾಮ್ರಾ ಎಲ್ಲ ಇದೆ, ನಮ್ಮ ಹತ್ರ ಎಲ್ಲ ಇದೆ. ಬಟ್ ಇದಾದ ನಂತರ ಅವರನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಆಮೇಲೆ ಇವರೇ ಮತ್ತೆ ರಾತ್ರಿ ಅವರೇನಿಬ್ಬರು ಗಾಡಿ ಮೇಲೆ ಬಿದ್ದ ನಂತರ ಇವರೇ ಬೆಳಿಗ್ಗೆ ತಗೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಯಾರು? ಮಂಜುನಾಥ್ ಹಿರೇಮನಿ ಕುಟುಂಬದವರು. ಶೆಡ್ನಾಗ ಇಟ್ಟು ಹೊಡೆದು ಮತ್ತೆ ಅವರೇ ತಂದು ಅಡ್ಮಿಟ್ ಮಾಡಿ ಅಲ್ಲಿ ಬಿದ್ದವ್ರನ್ನ ಕರ್ಕೊಂಬಂದು ಹಾಕಿದೀವಿ ಅಂತ ಹೇಳಿ ಹೋಗಿದಾರ ಅಂತ ಅವ್ರ ಆರೋಪ ಆಯ್ತು ಸರ್. ಅಲ್ಲ ರೀ, CC ಕ್ಯಾಮ್ರಾದೊಳಗ ಕ್ಲಿಯರ್ ಆಗಿದೆ. ಗಾಡಿ ತಗೊಂಡು ಯಾರು ಬಂದಿದ್ದಾರೆ, ಮಚ್ಚು ತಗೊಂಡು ಯಾರು ಬಂದಿದ್ದಾರೆ, ಇವ್ರು ಎಲ್ಲಿದ್ರು, CC ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿದೆ, ಪಿಕ್ಚರ್ ಇದೆ ಅದರಲ್ಲಿ. ಆಮೇಲೆ ಮಚ್ಚು ತಗೊಂಡು ಬಂದವ್ರು ಇವರು. ಮತ್ತೆ ಇವ್ರು ಕರ್ಕೊಂಡ್ ಬಂದ್ರೆ ಮಚ್ಚು ಅವ್ರ ಕಡೆ ಹೆಂಗ್ ಬರುತ್ತೆ? ಹಾಗಾಗಿ ಇವ್ರದ್ದು ಮತ್ತೆ ಅವ್ನು ಹೇಳ್ತಾನೆ, ಯಾರು? ಆನಂದ ಕೊಪ್ಪದ್ ಹೇಳ್ತಾರೆ, ಅವ್ರು ಯಾರು ಸುಪಾರಿನೂ ಕೊಟ್ಟಿದ್ದಾರಂತೆ. ಮಂಜುನಾಥ್ ಹಿರೇಮನಿ ಹೊಡಿಲಿಕ್ಕೆ 3 ಲಕ್ಷ ಸುಪಾರಿನೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ವಿಷಯ ಅವನ ಹೇಳಿದ್ದಾನೆ. ಹೀಗಾಗಿ ನಾವು ಇವತ್ತು ಪೊಲೀಸ್ ಕಮಿಷನರ್ ಹೋಗಿ ಅದನ್ನೆಲ್ಲ ಕೂಡ ವಿವರಣೆ ಕೊಟ್ಟಿದ್ದೀವಿ. ಸದ್ಯ ಕ್ಷುಲ್ಲಕ ಕಾರಣಕ್ಕಾಗಿ ಶೆಡ್ನಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ರು ಎನ್ನಲಾದ ಈ ಪ್ರಕರಣಕ್ಕೆ ಬೇರೆಯೇ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸ್ ತನಿಖೆ ನಂತರವಷ್ಟೇ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲಿದೆ. ಸದ್ಯಕ್ಕಂತೂ ಪೊಲೀಸರು CCTV ದೃಶ್ಯಾವಳಿಗಳನ್ನು ಪಡೆದು ಮಾಹಿತಿ ಕಲೆ ಹಾಕುತ್ತಿದ್ದಾರೆ.